ಪ್ರಯಾಣಿಕರೇ ಗಮನಿಸಿ, ನಾಳೆ ರೋಡಿಗಿಳಿಯಲ್ಲ ಬಸ್. ನಾಳೆ ರಾಜ್ಯದಲ್ಲಿ ಸ್ತಬ್ಧವಾಗುತ್ತಾ ಸಾರಿಗೆ ಸಂಚಾರ. ಹೌದು, ನಾಳೆ ಬಸ್ ರೋಡಿಗಿಳಿಯಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತಿದೆ. ಯಾಕೆಂದ್ರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಾಳೆ ನೌಕರರಿಂದ ಪ್ರೊಟೆಸ್ಟ್ ಆಗುವ ಸಾಧ್ಯತೆ ಇದೆ. ನಾಳೆ ರಾಜ್ಯದಲ್ಲಿ ಸ್ತಬ್ಧವಾಗುತ್ತಾ ಸಾರಿಗೆ ಸಂಚಾರ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನೌಕರರಿಂದ ಪ್ರೊಟೆಸ್ಟ್ ಆಗುತ್ತಾ ನಾಳೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಬಸ್ಸುಗಳು ರಸ್ತೆಗಿಳಿಯಲ್ವಾ? ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೂ ನವ ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ ಇವ್ಯಾವು ಕೂಡ ನಾಳೆ ಇರೋದಿಲ್ವಾ ಅಂತ ಅನಿಸ್ತಿದೆ. ಬೀದರ್ ಟು ಚಾಮರಾಜನಗರ, ಉಡುಪಿ ಟು ಚಿತ್ರದುರ್ಗ ಎಲ್ಲಾ ನಿಗಮಗಳಿಗಿಂತಲೂ ಇಲ್ಲಿ ಪ್ರತಿಭಟನೆ ಆಗತ್ತಾ ಅಂತ ಅನಿಸ್ತಿದೆ. ಇತ್ತ ಮುಷ್ಕರಕ್ಕೆ ಮುಂದಾದ ಸಾರಿಗೆ ನೌಕರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಬ್ಬಂದಿಗೆ ಎಚ್ಚರಿಕೆ ರವಾನಿಸಿದ್ದಾರೆ ಹಿರಿಯ ಅಧಿಕಾರಿಗಳು. ನಾಳೆ ಸಾರಿಗೆ ಮುಖಂಡರಿಂದ ಬೆಂಗಳೂರು ಚಲೋ ನಡೆಯುತ್ತಂತೆ. ಎಸ್ಮಾ ಜಾರಿಗೆ ಹಿನ್ನೆಲೆ ಸಾರಿಗೆ ನೌಕರರಿಗೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ನೌಕರರು ಮುಷ್ಕರ ಹೂಡುವಂತೆ ಪ್ರಚೋದಿಸುವಂತಿಲ್ಲ, ಪ್ರತಿಭಟನೆಗೆ ಯಾವುದೇ ಬೆಂಬಲ ವ್ಯಕ್ತಪಡಿಸುವಂತಿಲ್ಲ, ನಾಳೆ ಬೆಂಗಳೂರು ಚಲೋದಲ್ಲಿ ಭಾಗವಹಿಸಬಾರದು ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರಂತೆ. ನಾಳೆ ಕರ್ನಾಟಕದಲ್ಲಿ ಬಸ್ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ, ಇನ್ನು ಪ್ರಯಾಣಿಕರಿಗೆ ನಾಳೆ ಬಸ್ ಒಂದು ವೇಳೆ ಸಂಚಾರ ಸ್ಥಗಿತವಾದರೆ ಖಂಡಿತ ಕಷ್ಟ ಆಗುವಂಥ ಸಾಧ್ಯತೆ ಇದೆ. ಇನ್ನು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನೌಕರರಿಂದ ಪ್ರೊಟೆಸ್ಟ್ ಆಗುತ್ತೆ. ನಾಳೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಬಸ್ಗಳು ರಸ್ತೆಗಿಳಿಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಈಗ ಇತ್ತ ಸಿಬ್ಬಂದಿಗಳು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಆದರೆ ಸಿಬ್ಬಂದಿಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನು ಹಿರಿಯ ಅಧಿಕಾರಿಗಳು ರವಾನಿಸಿದ್ದಾರಂತೆ. ಯಾವ ಕಾರಣಕ್ಕೂ ನಾಳೆ ಮುಷ್ಕರವನ್ನು ಮಾಡುವಂತಿಲ್ಲ, ಮುಷ್ಕರ ಮಾಡೋರಿಗೆ ಪ್ರಚೋದನೆ ಕೊಡುವಂತಿಲ್ಲ, ಪ್ರತಿಭಟನೆಗೆ ಯಾವುದೇ ಬೆಂಬಲ ವ್ಯಕ್ತಪಡಿಸುವಂತಿಲ್ಲ. ಯಾಕೆಂದರೆ ಎಸ್ಮಾ ಜಾರಿಯಾದಂಥ ಈ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರಿಗೆ ಈಗಾಗಲೇ ವಾರ್ನಿಂಗ್ ನೀಡಿದ್ದಾರೆ. ನಾಳೆ ಏನು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದಾರೆ ಈ ಮುಖಂಡರು, ಸಾರಿಗೆ ಮುಖಂಡರು. ಆದರೆ ಇದು ಯಾವುದಕ್ಕೂ ಕೂಡ ಯಾರೂ ಪ್ರಚೋದನೆ ನೀಡುವಂತಿಲ್ಲ ಮತ್ತು ಪ್ರತಿಭಟನೆಗೆ ಯಾವುದೇ ಬೆಂಬಲ ವ್ಯಕ್ತಪಡಿಸೋ ಹಾಗಿಲ್ಲ. ನಾಳೆ ಬೆಂಗಳೂರು ಚಲೋದಲ್ಲಿ ಭಾಗವಹಿಸಬಾರದು ಅಂತ ತಿಳಿಸಿದ್ದಾರೆ. ಈ ಹಿಂದೆ ಪ್ರತಿಭಟನೆಯನ್ನ ಮಾಡುತ್ತಾರೆ ಅನ್ನೋವಂಥ ಒಂದು ಸೂಚನೆ ಸಿಕ್ಕಾಗಲೇ ಸರ್ಕಾರ ಎಸ್ಮಾ ನಿಯಮವನ್ನು ಜಾರಿ ಮಾಡಿತ್ತು. ಇದೇ ಬೆನ್ನಲ್ಲೇ ಈಗ ಹಿರಿಯ ಅಧಿಕಾರಿಗಳಿಂದ ಸೂಚನೆ ಸಿಕ್ಕಿದೆ. ನಾಳೆ ಕೆಎಸ್ಆರ್ಟಿಸಿ ಇರುತ್ತಾ, ಬಿಎಂಟಿಸಿ ಇರುತ್ತಾ, ಮತ್ತೆ ನ್ಯೂ ಕೆಎಸ್ಆರ್ಟಿಸಿ ಇರಬಹುದು, ಕೆಕೆಆರ್ಟಿಸಿ ಇರಬಹುದು, ಇವೆಲ್ಲವೂ ಬಂದ್ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಹೊರ ರಾಜ್ಯಗಳಿಗೆ ಕರ್ನಾಟಕದಿಂದ ಸಂಚಾರವಾಗುವಂತಹ ಬಸ್ಸುಗಳು, ರಾಜ್ಯದ ಅಂತರದಲ್ಲಿ ಓಡಾಡುವಂತಹ ಬಸ್ಸುಗಳು, ಊರಿಂದ ಊರಿಗೆ ಪ್ರಯಾಣ ಮಾಡುವಂತಹ ಬಸ್ಸುಗಳು, ಇನ್ನು ಲೋಕಲ್ ಬಸ್ಗಳು ಏನಿದೆ ಸಾರಿಗೆಗೆ ಬಿಎಂಟಿಸಿ ಆಗಿರಬಹುದು, ಕೆಲವು ಸ್ಥಳೀಯ ಒಂದು ನಗರ ಪ್ರದೇಶಗಳಿಗೆ ಓಡಾಡುವಂತಹ ಬಸ್ಸುಗಳು ಕೂಡ ನಾಳೆ ಬಂದಾಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂದರೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸಾರಿಗೆ ಸಿಬ್ಬಂದಿಗಳು. ಜೊತೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ನೌಕರರು ನಾಳೆ ಪ್ರೊಟೆಸ್ಟ್ ಮಾಡಲಿದ್ದಾರೆ. ಸೊ ಸ್ತಬ್ಧವಾಗಬಹುದು ನಾಳೆ ಸಾರಿಗೆ ಸಂಚಾರ. ಈ ಒಂದು ಮಾಹಿತಿಯ ಮೇರೆಗೆ ನಾಳೆ ಅಲ್ಟರ್ನೇಟಿವ್ ಆಗಿ ನೀವು ಯಾವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕೋ, ತಮ್ಮ ಓನ್ ವೆಹಿಕಲ್ಗಳನ್ನು ಬಳಸೋದಾಗಿರ್ಬೋದು, ಅಥವಾ ಮೆಟ್ರೋ ಸಂಚಾರದ ಮೂಲಕ ಕೆಲವು ಪ್ರದೇಶಗಳಿಗೆ ಸಾಧ್ಯವಾದರೆ ಹೋಗೋದಾಗಿರ್ಬೋದು, ನಗರ ಪ್ರದೇಶಗಳಲ್ಲಿ ಒಂದು ಸಿದ್ಧತೆಯಲ್ಲಿ ಇರಬೇಕಾಗತ್ತೆ ಸಾರ್ವಜನಿಕರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು, ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಲಕ್ಷ್ಮಿ, ಈಗ ನಾವು ನೋಡ್ತಿದ್ದೀವಿ, ಈ ಮಾಹಿತಿ ಬಂದಿದೆ, ಎಸ್ಮಾ ಜಾರಿಯಾಗಿದ್ರೂ ಕೂಡ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ, ಮುಷ್ಕರ ಮಾಡಬೇಕು, ನಮ್ಮ ಬೇಡಿಕೆಗಳಿದೆ ಈಡೇರಿಸಿ ಅಂತ ಈಗ ನೌಕರರು ಕೇಳ್ತಿರುವಂಥದ್ದು. ಇನ್ನೊಂದು ಕಡೆ ಹಿರಿಯ ಅಧಿಕಾರಿಗಳು ಹೇಳ್ತಿದ್ದಾರೆ ಯಾವುದೇ ಪ್ರಚೋದನೆ ನೀಡುವಂತಿಲ್ಲ, ಮುಷ್ಕರಕ್ಕೆ ಯಾವುದೇ ಬೆಂಬಲವನ್ನ ವ್ಯಕ್ತಪಡಿಸೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಏನಿದೆ ಮಾಹಿತಿ ಲಕ್ಷ್ಮಿ? ಎಸ್ ಮಂಜರಿ, ಈಗಾಗಲೇನು ಸಾಕಷ್ಟು ಬಾರಿ ಸಹ ಪ್ರತಿಭಟನೆ ವಿಚಾರವಾಗಿಯೂ ಸಹ ಒಂದಷ್ಟು ಬೇಡಿಕೆಗಳನ್ನ ಮುಂದಿಡುವ ಮುಖಾಂತರವಾಗಿ ಸಾರಿಗೆ ನೌಕರರ ಏನಿದ್ದಾರೆ ಅವರೆಲ್ಲರೂ ಸಹ ಒಂದಷ್ಟು ತಮ್ಮ ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಆದ್ರೂ ಸಹ ಯಾವುದನ್ನು ಪ್ರತಿಫಲ ಸಿಗದೆ ಇರೋದ್ರಿಂದಾಗಿ ಈಗ ಮತ್ತೆ ಮುಂದಾಗಿರುವಂತಹದ್ದು
ಯಾಕಂತಂದ್ರೆ ಇದೇನೋ ಮೊದಲನೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ಸಹ ಒಂದಷ್ಟು ಬೇಡಿಕೆಗಳನ್ನ ಅವ್ರು ಮುಂದೆ ಇಟ್ಟಿದ್ರು. ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗ್ಲಿಲ್ಲ. ಕಳೆದ ಒಂದು ತಿಂಗಳಲ್ಲಿ ಏನು ಜನವರಿ ಆರಂಭದಲ್ಲಿ ಸಹ ಎಸ್ಮಾವನ್ನ ಜಾರಿಗೆ ಮಾಡ್ತಾರೆ. ಒಂದ್ ರೀತಿಯಲ್ಲಿ ಅವರ ಬೇಡಿಕೆಗಳನ್ನ ಮತ್ತೆ ಅವರ ಕೆಲಸಕ್ಕೆ ಒಂದ್ ರೀತಿ ಹತ್ತಿಕ್ಕುವ ಕೆಲಸ ಮಾಡ್ತಾ ಸರ್ಕಾರ ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ. ಸೊ ಈಗ ಸದ್ಯಕ್ಕೆ ನಾಳೆ ಬೆಂಗಳೂರು ಚಲೋ ಇರೋದ್ರಿಂದಾಗಿ ರಾಜ್ಯದ ಸಾಕಷ್ಟು ಭಾಗದ ನೌಕರರು ಈಗ ನಾಳೆ ಭಾಗಿಯಾಗ್ತಾ ಇರುವಂತದ್ದು. ಇನ್ನು ಶುಕ್ರವಾರ ಪ್ರತಿಭಟನೆ ನಡೆಯುತ್ತೆ ಅನ್ನುವಂತ ಒಂದಷ್ಟುಗಳು ಎಲ್ಲವೂ ಗೊಂದಲವಾಗಿರುವಂತದ್ದು ಸದ್ಯಕ್ಕೆ. ಹಾಗಾದ್ರೆ ನಾಳೆ ಯಾರೆಲ್ಲ ಭಾಗಿಯಾಗ್ತಾರೆ, ಯಾವ ರೀತಿಯಾಗಿ ಪ್ರತಿಭಟನೆ ನಡೆಯುತ್ತೆ, ಅಥವಾ ಯಾವ ರೀತಿಯಾಗಿ ಬೆಂಗಳೂರು ಚಲೋದಲ್ಲಿ ಜನರು ಭಾಗಿಯಾಗ್ತಾರೆ, ಏನೆಲ್ಲ ಅವರ ಬೇಡಿಕೆಗಳಿದಾವೆ, ಈ ಎಲ್ಲದಕ್ಕೂ ಸಹ ಈಗ ಉತ್ತರ ಸಿಗ್ಬೇಕಾಗಿರುವಂತದ್ದು ಒಂದು ಕಡೆಗೆ. ಇನ್ನೇನು ಅಂತಂದ್ರೆ ನಾಳೆ ಶಾಂತ ರೀತಿಯಾಗಿರುತ್ತಾ, ಅಥವಾ ಬಸ್ಗಳು ಸ್ಟಾರ್ಟ್ ಆಗಿರ್ತಾವ, ಕಾಲೇಜ್ ಹೋಗುವಂತ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಥವಾ ಇನ್ನಿತರೆ ಕೆಲಸಗಳಿಗೆ ಏನಾದ್ರೂ ತೊಂದರೆ ಆಗುತ್ತಾ, ಇನ್ನು 4 ನಿಗಮದ ಬಸ್ಗಳು ಸ್ಟಾಪ್ ಆಗ್ತಾವ, ಈ ಯಾವ್ದಕ್ಕೂ ಸಹ ಈಗ ಏನು ನನ್ಗೆ ಬಂದಿರುವಂತ ಮೂಲ ಮಾಹಿತಿ ಪ್ರಕಾರವಾಗಿ ಯಾವುದಕ್ಕೂ ತೊಂದರೆ ಆಗುವುದಿಲ್ಲ. ಯಥಾ ಪ್ರಕಾರವಾಗಿ ಅವರವರ ಕೆಲಸಕ್ಕೆ ನಾವು ಅಡ್ಡಿಯನ್ನ ಮಾಡೋದಿಲ್ಲ. ಶಾಂತ ರೀತಿಯಾಗಿ ಸಹ ಏನು ಮುಷ್ಕರಕ್ಕೆ ನಾವು ಎಲ್ಲ ಚಾಲನೆಯನ್ನ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದೇ ಇರುವಂತಹ ರೀತಿಯಲ್ಲಿ ಆರಂಭ ಮಾಡ್ತೀವಿ. ಅಕಸ್ಮಾತ್ ಏನು ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ದಾಗ ನಮ್ಮ ಹೋರಾಟ ಇನ್ನೂ ಜಾಸ್ತಿ ಆಗುತ್ತೆ ಅನ್ನುವಂತಹದ್ದು ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ರಾವ್ ಅವರ ನೇತೃತ್ವದಲ್ಲಿ ಈ ಕರೆ ಕೊಟ್ಟಿರುವಂತಹದ್ದು. ಇನ್ನು ಯಾರೆಲ್ಲ ಭಾಗಿಯಾಗ್ತಾರೆ, ಯಾವ ರೀತಿಯಾಗಿರುತ್ತೆ, ಈ ಎಲ್ಲವನ್ನು ಸದ್ಯಕ್ಕೆ ನಾವು ಕಾದ್ ನೋಡ್ಬೇಕಾಗಿರುವಂತಹದ್ದು ಮುಂಜಾನೆ. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ಮಾ ಜಾರಿ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡೋಂಗಿಲ್ಲ ಅಂತ ಒಂದು ಕಡೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ನಮ್ಮ ವಿವಿಧ ಬೇಡಿಕೆಗಳನ್ನು ಎಷ್ಟು ದಿನ ಆದರೂ ನೀವು ಈಡೇರಿಸ್ತಿಲ್ಲ ಅಂತ ಆಗ್ರಹಿಸಿ ನೌಕರರು ಕೂಡ ನಾಳೆ ಪ್ರತಿಭಟನೆಗೆ ಇಳಿತಿದ್ದಾರೆ. ಬೆಂಗಳೂರು ಚಲೋದಲ್ಲಿ ಭಾಗವಹಿಸಬಾರದು ಅಂತ ಇನ್ನೊಂದು ಕಡೆ ಅಧಿಕಾರಿಗಳು ಹೇಳ್ತಿದ್ದಾರೆ.